28 ಕ್ಷೇತ್ರಗಳಲ್ಲೂ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಕಾಂಗ್ರೆಸ್ನ ಐಕ್ಯತೆ ಇದೆ. ನಾನು ಎಲ್ಲಿ ಸ್ಪರ್ಧೆ ಮಾಡಬೇಕು ಅನ್ನೋದ್ರ ಬಗ್ಗೆ ಇನ್ನೂ ತೀರ್ಮಾನ ಮಾಡಿಲ್ಲ. ಎಲ್ಲರೂ ಕೂತು ಚರ್ಚೆ ಮಾಡ್ತೀವಿ. ತುಮಕೂರಿನಲ್ಲಿ ನೀವು ನಿಲ್ಲುವುದಾದರೆ ನನ್ನ ಅಭ್ಯಂತರ ಇಲ್ಲ ಅಂತ ಪರಮೇಶ್ವರ್ ಅವರು ಹೇಳಿದ್ದಾರೆ. ಆದರೆ ಪಾರ್ಲಿಮೆಂಟ್ಗೆ ನನ್ನ ಅಗತ್ಯ ಇದೆಯಾ ಅಂತ ನಾನು ಯೋಚಿಸ್ತಾ ಇದ್ದೀನಿ ಅಂತ ಮಾಜಿ ಪ್ರಧಾನಿ ದೇವೇಗೌಡರು ಹೇಳಿದರು. ಆದರೆ ಸ್ನೇಹಿತರು ಮಾತ್ರ ನಿಲ್ಲಿ ಅಂತ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ನೀವು ಕೂಡ ಒತ್ತಾಯ ಮಾಡ್ತಾ ಇದ್ದೀರಾ. ನನ್ನ ಸ್ಪರ್ಧೆ ಬಗ್ಗೆ ಆದಷ್ಟು ಬೇಗ ತೀರ್ಮಾನ ಮಾಡ್ತೀನಿ ಅಂತ ಕೂಡ ದೇವೇಗೌಡರು ಇವತ್ತಿನ ಸುದ್ದಿಗೋಷ್ಠಿಯಲ್ಲಿ ಹೇಳಿದರು. ಸಂಸತ್ನ ಭಾಷಣದಲ್ಲಿ ನಾನು ಅವತ್ತು ಭಾಷಣ ಮಾಡಬೇಕಾದ್ರೆ ಇದು ನನ್ನ ಕೊನೆಯ ಭಾಷಣ ಅಂತ ಹೇಳಿದ್ದೆ, ನೀವೆಲ್ಲರೂ ಗಮನಿಸಿರಬಹುದು. ಹಾಗಾಗಿ ಸಂಸತ್ತಿಗೆ ನನ್ನ ಅಗತ್ಯ ಇದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಥಿಂಕ್ ಮಾಡ್ತಾ ಇದ್ದೀವಿ. ಆದರೆ 28 ಕ್ಷೇತ್ರಗಳಲ್ಲಿ ಜಂಟಿ ಪ್ರಚಾರವನ್ನು ಕೈಗೊಳ್ತೀವಿ. ಮಾಧ್ಯಮಗಳಿಗೆ ಜಂಟಿ ವಕ್ತಾರರನ್ನು ನಾವು ನೇಮಕ ಮಾಡ್ತೀವಿ ಅಂತ ಕೂಡ ದೇವೇಗೌಡರು ಹೇಳಿದ್ದಾರೆ. 3 ವರ್ಷ ಹಿಂದೆ ಪ್ರಜ್ವಲ್ ಅವರಿಗೆ ನಾನೇ ಸೀಟ್ ಬಿಟ್ಕೊಡ್ತೀನಿ ಅಂತ ಹೇಳಿದೆ. ಕಾರಣ ಇಷ್ಟೇ, ನನಗೆ 86, ಇನ್ನೊಂದು 3 ತಿಂಗಳು ಬಂದರೆ, ಇಲ್ಲ ಇನ್ನು 2 ತಿಂಗಳಿರ್ಬೋದು, 87ಕ್ಕೆ ಎಂಟರ್ ಆಗ್ತೇನೆ. ಆ ಹಿನ್ನೆಲೆಯಿಂದಲೇ ನಾನು 3 ತಿಂಗಳಿಂದ ಹೇಳಿದ್ದು, 3 ವರ್ಷ ಹಿಂದೆ ವಾಸ್ತವಾಂಶ, ಇದರಲ್ಲಿ ಯಾವ ಮುಚ್ಚು ಮರೆಯಿಲ್ಲ. ಪಾರ್ಲಿಮೆಂಟಲ್ಲಿ ಮಾತಾಡೋ ಕೂಡ ನಾನು ಮನಸ್ಸಲ್ಲಿ ಶಕ್ತಿ ಏನಿದೆ ತಿಳ್ಕೊಂಡೇ ನಾನು ಏನು ಮಾಡಿದೆ 96ರಲ್ಲಿ ಆ ಶಕ್ತಿ ನನಗಿದೆ ಅಂತ ಹೇಳಿದ್ರೆ ಈಗ ಅದರಿಂದ ಉತ್ಸಾಹ ಇದೆ. ನಮ್ಮ ಎದುರಾಳಿಗಳು ನನಗೆ ಕಾಂಗ್ರೆಸ್ ಅಲ್ಲ, ಭಾರತೀಯ ಜನತಾ ಪಾರ್ಟಿ. ಆದ್ದರಿಂದ ಕಿಂಚಿತ್ತು ಏನಾದರೂ ನನ್ನ ಕೈಲಿ ಮಾಡೋಕ್ಕೆ ಸಾಧ್ಯ ಇದ್ದರೆ ಈ ದೇಶದಲ್ಲಿ ರಾಹುಲ್ ಗಾಂಧಿಯವರ ನೇತೃತ್ವದಲ್ಲಿ ಅವ್ರ ಜೊತೆ ನಿಲ್ಲಬಹುದು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನನ್ನ ಕೊಲೀಗ್ ಸುಕೇಶ್ ಅವರಿಂದ. ಸುಕೇಶ್, ಮೈತ್ರಿ ಸರ್ಕಾರ ರಚನೆಯಾದಾಗ ಎರಡೂ ಪಕ್ಷಗಳಲ್ಲಿ ಯಾವ ಒಗ್ಗಟ್ಟು ಇತ್ತೋ ಈಗಲೂ ಅದೇ ಒಗ್ಗಟ್ಟಿದೆ. ಆ ಒಗ್ಗಟ್ಟಿನಿಂದಲೇ ಚುನಾವಣೆಗೆ ಹೋಗ್ತೀವಿ ಅಂತಕ್ಕಂಥ ಸಂದೇಶವನ್ನು ಕೊಡುವ ಪ್ರಯತ್ನವನ್ನು ಮಾಡಿದ್ರ ಉಭಯ ಪಕ್ಷಗಳ ನಾಯಕರು ಅಂತ? ಖಂಡಿತ ಅರವಿಂದ್, ಯಾಕಂದ್ರೆ ಇವತ್ತು ನಡೆದಂತ ಪತ್ರಿಕಾಗೋಷ್ಠಿಗೆ ಮುಂಚಿತವಾಗಿಯೂ ಕೂಡ ಈ ಬಾರಿಯ ಚುನಾವಣೆಗೆ ತಮ್ಮ ಕಾರ್ಯತಂತ್ರಗಳು ಏನಿರಬೇಕು, ಕಾಂಗ್ರೆಸ್ ಮತ್ತು ಜೆಡಿಎಸ್ನ ಜಂಟಿ ಒಂದು ನಾಯಕತ್ವದಲ್ಲಿ ಎನ್ನುವಂಥದ್ರ ಬಗ್ಗೆ ಕೂಡ ಸಾಕಷ್ಟು ಚರ್ಚೆಯನ್ನು ಮಾಡಿದ್ರು. ಅದರ ಮುಂದುವರಿದ ಭಾಗವಾಗಿಯೇ ತಮ್ಮ ಏನು ಇಡೀ ಚುನಾವಣೆಗೆ ಸಂಬಂಧಪಟ್ಟಂತೆ ಏನೆಲ್ಲ ಕಾರ್ಯಕ್ರಮ ಇವತ್ತು ಪತ್ರಿಕಾಗೋಷ್ಠಿಯನ್ನು ಮಾತನಾಡಿದರೆ, ಪತ್ರಿಕಾಗೋಷ್ಠಿಯ ಉದ್ದಕ್ಕೂ ಕೂಡ ತಮ್ಮ ಒಗ್ಗಟ್ಟಿನ ಪ್ರದರ್ಶನದ ಬಗ್ಗೆ ಅಥವಾ ಚುನಾವಣೆ ಉದ್ದಕ್ಕೂ ಒಗ್ಗಟ್ಟನ್ನ ಕಾಯ್ದುಕೊಂಡು ಹೆಚ್ಚು ಸ್ಥಾನ ಗೆಲ್ಲುವ ಬಗ್ಗೆ ನಮ್ಮ ಕಾರ್ಯತಂತ್ರ ಏನು ಅನ್ನೋದ್ರ ಬಗ್ಗೆ ಹೇಳಿದ್ದಾರೆ. ಆದರೆ ಇಡೀ ಬೆಳವಣಿಗೆಯಲ್ಲಿ ಕುತೂಹಲ ಮೂಡಿಸಿದಂಥದ್ದು ಜೆಡಿಎಸ್ನ ವರಿಷ್ಠ ಮಾಜಿ ಪ್ರಧಾನಿ ದೇವೇಗೌಡರು ಚುನಾವಣಾ ರಾಜಕಾರಣ ಕಣದಿಂದ ಹಿಂದಕ್ಕೆ ಸರಿತಾರಾ ಅನ್ನುವಂಥ ಒಂದು ಪ್ರಶ್ನೆ ಮೂಡುವಂತ ರೀತಿಯಲ್ಲಿ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಅಡ್ಡಗೋಡೆ ಮೇಲೆ ದೀಪವಿಟ್ಟಂತೆ ಮಾತಾಡಿದ್ದಾರೆ. ಈ ಬಾರಿಯಿಂದ ನನಗೆ ಪಾರ್ಲಿಮೆಂಟ್ಗೆ ಹೋಗುವ ಅವಶ್ಯಕತೆ ಇದೆಯಾ ಅನ್ನುವಂಥ ರೀತಿಯಲ್ಲಿ ಅವರೇ ಪ್ರಶ್ನೆಯನ್ನು ಎತ್ತಿರುವಂಥದ್ದು. ಅವರು ಸ್ಪರ್ಧೆ ಮಾಡ್ತಾರಾ ಇಲ್ವಾ ಅನ್ನುವಂಥ ಹೊಸತೊಂದು ಕುತೂಹಲ ಮೂಡಲಿಕ್ಕೆ ಕಾರಣವಾಗಿದೆ ಸದ್ಯಕ್ಕೆ ಅರವಿಂದ್. ಜೊತೆಗೆ ದೇವೇಗೌಡರ ಇಡೀ ಮಾತಿನ ಉದ್ದಕ್ಕೂ ಕೂಡ ಪದೇ ಪದೇ ನನ್ನ ಜೊತೆ ಸಿದ್ದರಾಮಯ್ಯನವರಿದ್ದಾರೆ, ನನ್ನ ಜೊತೆ ಸಿದ್ದರಾಮಯ್ಯನವರು ಇದ್ದಾರೆ, ನನ್ನ ಜೊತೆ ಕಾಂಗ್ರೆಸ್ ಇದೆ, ಅಂದರೆ ನಾವು ಯಾವುದೇ ಕಾರಣಕ್ಕೂ ಕೂಡ ಭಿನ್ನಾಭಿಪ್ರಾಯ ಇಲ್ಲ ಅಂತಕ್ಕಂಥದ್ದನ್ನ ತೋರಿಸ್ಕೊಳ್ಳೋ ಪ್ರಯತ್ನ ಅಂತ ಸುಕೇಶ್? ಖಂಡಿತ ಅರವಿಂದ್, ಯಾಕಂತಂದ್ರೆ ಏನೇ ಮೈತ್ರಿ ಸರ್ಕಾರ ಆಗಿರಬಹುದು ಅಥವಾ ದೋಸ್ತಿಗಳಾಗಿ ಕಾಂಗ್ರೆಸ್ ಜೆಡಿಎಸ್ ಆಡಳಿತವನ್ನು ನಡೆಸ್ಕೊಂಡು ಬರ್ತಾ ಇರಬಹುದು, ಆದರೆ ಇಡೀ ಸರ್ಕಾರದ ಮಟ್ಟದಲ್ಲಿ ಅಥವಾ ದೋಸ್ತಿಗಳ ಮಟ್ಟದಲ್ಲಿ ಮೊದಲ ಎದುರಾಳಿಗಳಾಗಿ ನಿಲ್ಲುವಂಥದ್ದು ದೇವೇಗೌಡರು ಮತ್ತು ಸಿದ್ದರಾಮಯ್ಯನವರು. ತಮ್ಮ ಮಾಜಿ ಶಿಷ್ಯನೇ ತಮಗೆ ವಿರುದ್ಧವಾಗಿ ರಾಜಕೀಯ ಅಖಾಡದಲ್ಲಿ ತೊಡೆತಟ್ಟದಂಥದ್ದು, ಅವರು ಮುಖ್ಯಮಂತ್ರಿಯಾಗಿ ಬಂದಂಥದ್ದು. ಇವತ್ತಿಗೂ ಕೂಡ ಸಾಕಷ್ಟು ಹಳೆ ಮುನಿಸುಗಳು ಉಭಯ ನಾಯಕರ ನಡುವೆ ಇದೆ ಅನ್ನುವಂಥದ್ದು ರಾಜಕೀಯ ವಲಯದ ದಟ್ಟವಾದ ಅನುಮಾನ. ಆ ಅನುಮಾನವನ್ನು ಹೋಗಲಾಡಿಸಿದ್ರೆ ಮಾತ್ರ ಬಹುಶಃ ಕಾರ್ಯಕರ್ತರಲ್ಲೂ ಕೂಡ ಒಂದು ರೀತಿಯ ಒಗ್ಗಟ್ಟು ಮೂಡಲಿಕ್ಕೆ ಸಾಧ್ಯ ಆಗಬಹುದು ಅನ್ನುವಂಥದ್ದು ಸಾಕಷ್ಟು ರಾಜಕೀಯ ಅನುಭವವನ್ನು ಹೊಂದಿರುವಂತಹ ದೇವೇಗೌಡರ ಯೋಚನೆ ಇದ್ದಂತೆ ಕಂಡು ಬರ್ತಾ ಇದೆ. ಆ ಕಾರಣಕ್ಕಾಗಿ ಪದೇ ಒತ್ತಿ ಹೇಳಿದ್ರು, ನನ್ನ ಜೊತೆ ಸಿದ್ದರಾಮಯ್ಯನವರು ಇದ್ದಾರೆ, ಕಾಂಗ್ರೆಸ್ ನಮ್ಮ ಜೊತೆಗಿದೆ, ಇಬ್ರು ಒಟ್ಟಾಗಿ ಚುನಾವಣೆ ಎದುರಿಸ್ತೀವಿ, ಒಟ್ಟಾಗಿ ಪ್ರಚಾರವನ್ನ ಮಾಡ್ತೀವಿ, ಒಟ್ಟಾಗಿ ಬಿಜೆಪಿಯನ್ನು ಎದುರಿಸ್ತೀವಿ ಅನ್ನುವಂಥ ಮಾತನ್ನ ಪದೇ ದೇವೇಗೌಡರು ಹೇಳ್ಕೊಂಡು ಬಂದಂಥದ್ದು. ಇಡೀ ಕಾರ್ಯಕರ್ತರಿಗೆ ಮತ್ತು ರಾಜ್ಯದ ಜನರಿಗೆ ಒಂದು ಸ್ಟ್ರಾಂಗ್ ಮೆಸೇಜ್ ಅನ್ನ ಪಾಸ್ ಮಾಡಬೇಕು. ತಮ್ಮ ಹಾಗೂ ಸಿದ್ದರಾಮಯ್ಯ ನಡುವೆ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ, ಮೈತ್ರಿ ಸರ್ಕಾರದ ಭಾಗವಾಗಿರ್ತಕ್ಕಂಥ ಮೈತ್ರಿ ಸರ್ಕಾರದ ಭಾಗದಲ್ಲಿ ಇಬ್ಬರು ಪ್ರಬಲ ನಾಯಕರಾಗಿರುವಂತ ನಾವುಗಳು ಜೊತೆಗೆ ಇದೀವಿ ಎನ್ನುವಂತ ಮೆಸೇಜ್ ಅನ್ನ ಪಾಸ್ ಮಾಡುವಂತ ಪ್ರಯತ್ನವನ್ನ ದೇವೇಗೌಡರು ಮಾಡದಂತೆ ಕಂಡು ಬರ್ತಾ ಇತ್ತು ಅರವಿಂದ್. ಓಕೆ ಸುಕೇಶ್, ಹಾಗೆ ಲೈನಲ್ಲಿ ಇರಿ, ಮತ್ತೆ ನಾನು ನಿಮ್ಮನ್ನ ಸಂಪರ್ಕ ಮಾಡ್ತೇನೆ.